ನಟ ರಾಮ್‌ಕುಮಾರ್ ಅವರು ಕಂಡಂಥ ಅದ್ಭುತವಾದ ಕಲಾವಿದ ಅಂತಲೇ ಹೇಳ್ಬೋದು. ಹೌದು, ಇಂಥ ಅದ್ಭುತವಾದ ಕಲಾವಿದ ಇಂಥ ನೆನಪಾಗಿ ಮಾತುಕೊಂಡಿದ್ದಾರೆ. ಹಾಗಾದ್ರೆ ಏನಾಯ್ತು ಈ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಟ ರಾಮ್‌ಕುಮಾರ್ ಅವರು ಚಿತ್ರರಂಗದಲ್ಲಿ ಕಂಡಂಥ ಮೇರು ನಾಯಕ ನಟ ಅಂತಲೇ ಹೇಳ್ಬೋದು. ಇಂಥ ಅದ್ಭುತವಾದ ಕಲಾವಿದ ಇಂದು ನೆನಪಾಗಿ ಮಾತುಕೊಂಡಿದ್ದಾರೆ. ಚಿತ್ರರಂಗದಲ್ಲಿ 1998ರಲ್ಲಿ ಉತ್ತುಂಗದಲ್ಲಿದ್ದ ಸಂದರ್ಭದಲ್ಲಿ 180ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಇವರು ಏಕಾಏಕಿ ಸಿನಿಮಾಯಿಂದ ಕಣ್ಮರೆಯನ್ನು ಕೂಡ ಹಾಕ್ತಾರೆ, ದೂರನ್ನು ಕೂಡ ಉಳಿಯುತ್ತಾರೆ. ಸದ್ಯ ಅವರು ಎಲ್ಲೂ ಕೂಡ ಮಾಧ್ಯಮಗಳಲ್ಲಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ, ಯಾವ ಸಿನಿಮಾದಲ್ಲೂ ಕೂಡ ಕಾಣಿಸ್ತಿಲ್ಲ. ಸದ್ಯ ಡಾಕ್ಟರ್ ರಾಜ್ಕುಮಾರ್ ಅವರು ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ ಪಾರ್ವತಮ್ಮ ರಾಜ್ಕುಮಾರ್ ನಡೆಸ್ಕೊಂಡು ಹೋಗ್ತಿದ್ದಾರೆ, ವಜೇಶಿ ಕಮೆಂಟ್ಸನ್ನು ನೋಡ್ಕೊಳ್ತಿದ್ದಾರೆ. ಅಷ್ಟೇ ಅಲ್ಲ, ಈಗ ಸ್ವಂತ ಉದ್ಯಮವನ್ನು ಕೂಡ ಮಾಡಿ ಸಾಕಷ್ಟು ಜನಕ್ಕೆ ಕೆಲಸ ಕೊಟ್ಟಿರೋದು ಹೆಗ್ಗಳಿಕೆ ನಮ್ಮ ನಟ ರಾಮ್‌ಕುಮಾರ್ ಸೇರ್ತದೆ. ಇನ್ನು ಆ ಸಂದರ್ಭದಲ್ಲಿ ಗೆಜ್ಜೆನಾದ ಆಂಟಿ ಪ್ಲೀಸ್ ಅವೆಲ್ಲ ಅತಿ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದುಕೊಟ್ಟಿತ್ತು. ಅಬ್ಬಾಸ್ ಸಿನಿಮಾನು ಕೂಡ ಬಹಳ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದುಕೊಟ್ಟಿತ್ತು. ಇದಾದ ನಂತರ 2001ರಲ್ಲಿ ಬಂದಂಥ ಪಾಂಡವರ ಸಿನಿಮಾನೇ ಕೊನೆಯ ಸಿನಿಮಾನೂ ಕೂಡ ಆಯಿತು. ಸದ್ಯ 26 ವರ್ಷಗಳಿಂದ ಕೂಡ ಸಂಪೂರ್ಣ ದೂರ ಇರುವಂಥ ನಟ ರಾಮ್‌ಕುಮಾರ್ ಅವರು ಚಿತ್ರರಂಗದಿಂದ ಇಂದು ನೆನಪಾಗಿ ಮಾತ್ರ ಉಳಿದಿರೋದು ಅಂತಲೇ ಹೇಳ್ಬೋದು. ಸದ್ಯ ಅವ್ರ ಮಗಳು ಈಗ ಧನ್ಯ ರಾಮ್‌ಕುಮಾರ್ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಕೂಡ ಈಗ ತಾನೇ ಮಾಡಿದ್ದಾರೆ.